ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜೋರ್ ಬ್ಲಾಗ್ಸ್. ಇವತ್ತು ಬೆಳಗ್ಗೆ ನಾನು ಅನ್ನ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಸಖತ್ತಾಗಿರೋ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ದೊಡ್ಡ ಪಾಲ್ಕ ಅಂತ ಹೇಳ್ತಾರೆ, ನೆಲ್ಪಾಲ್ಕ ಅಂತಲೂ ಹೇಳ್ತಾರೆ. ಇದು ಪಾಟಲ್ಲಿ ಈಸಿಯಾಗಿ ಬೆಳಿಬೋದು. ಇದು ನಮ್ಮದೇ ಪಾಟಲ್ಲಿ ಬೆಳೀತಾ ಇರೋದು ನಾನು. ತುಂಬಾ ಚೆನ್ನಾಗಿ, ಇದಕ್ಕೇನು ಜಾಸ್ತಿ ಆರೈಕೆ ಬೇಕು ಅಂತೇನಿಲ್ಲ, ಯಾವಾಗಲೂ ಪಾಟಲ್ಲಿ ಬೆಳೀತಾ ಇರುತ್ತೆ. ಇದು ತೊಗರಿಕಾಳು, ಒಣ ತೊಗರಿಕಾಳನ್ನ ರಾತ್ರಿ ಎಲ್ಲ ನೆನೆಸಿರೋದು. ನೆನೆಸಿರೋ ತೊಗರಿಕಾಳನ್ನ ಒಂದು 2 ಕುಕ್ಕರ್ ಶಿಟ್ಟಿ ಕೂಗ್ಸೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕುಕ್ಕರ್ ಶಿಟ್ಟಿ ಕೂಗ್ಸೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ನಾನು ಟೊಮಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ. ಮತ್ತು ತೊಗರಿಕಾಳು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಕಾಳಿನ ಸಾಂಬಾರು ಆಗಿರೋದ್ರಿಂದ ನಾನು ಮಿಕ್ಸಿ ಮಾಡಿ ಹಾಕಲಿಲ್ಲ ಅಂದರೆ ಸಾಂಬಾರು ಗಟ್ಟಿ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಮಿಕ್ಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಒಣಕೊಬ್ಬರಿ ಹಾಕೋದು ಮರ್ತಿದ್ದೆ. ಒಣಕೊಬ್ಬರಿ ಇದ್ದರೆ ಒಣಕೊಬ್ಬರಿ, ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸಿ ಮಾಡಿದ್ದೀನಿ. ಮಿಕ್ಸಿ ಮಾಡಿದ ಮೇಲೆ ಈ ಥರ ಸಣ್ಣಕ್ಕೆ ಮಿಕ್ಸಿ ಮಾಡಿದ ಮೇಲೆ ಈ ಥರ ಆಗಿದೆ. ಸ್ವಲ್ಪ ಒಂದು 3 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆನ ಸಿಡಿಸಿದ್ದೀನಿ ನಾನು. ಒಗ್ಗರಣೆ ವೆರಿ ಸಿಂಪಲ್ಲಾಗೆ ಹಾಕ್ತಾಯಿರೋದು. ಈರುಳ್ಳಿ ಹಾಕಿದ್ದೀನಿ, ಟೊಮೊಟೊ, ಸಾಸಿವೆ ಜೀರಿಗೆ, ಟೊಮೊಟೊ, ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಮಿಕ್ಸಿಗೆ ಹೊಡೆದಿದ್ದೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಇಲ್ಲೂ ಕೂಡ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇವಾಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೆ, 1 ನಿಮಿಷ ಅಷ್ಟೇ. ಅದಾದ ನಂತರ ಈ ಕಡೆ ನಾನು ಎಗ್ ಬೇಯಿಸೋಕ್ಕಿಟ್ಟಿದ್ದೀನಿ. ಬೆಳಗ್ಗೆ ಸ್ವಲ್ಪ ಎಗ್ಗು ಒಳ್ಳೆಯದು ಅಂತೇಳಿ ಎಗ್ಗು ಬೇಯಿಸ್ತೀನಿ. ಇದು ಏನು ದೊಡ್ಡ ಪಾಲ್ಕ, ನೆಲ್ಪಾಲ್ಕ ಅಂತ ಹೇಳಿದ್ನಲ್ಲ, ಅದನ್ನು ಸೊಪ್ಪನ್ನ ನಾನು ಈಗ ಒಗ್ಗರಣೆಲಿ ಹಾಕ್ತಾಯಿದ್ದೀನಿ. ಇದು ಕಾಳಿನ ಜೊತೆ ನಾನು ಬೇಯಿಸಿರಲಿಲ್ಲ. ಸೊಪ್ಪನ್ನ ಯೂಸಲಿ ನಾನು ಒಗ್ಗರಣೆಲೆ ಹಾಕೋದು. ಸೊ ಒಗ್ಗರಣೆಲ್ಲ ಹಾಕಿದ ನಂತರ ಈಗ ಕಾಳು ಏನು ಬೇಯಿಸಿದ್ನಲ್ಲ, ಒಂದು 2 ಕುಕ್ಕರ್ ಶಿಟ್ಟಿ ಕೂಗಿಸಿದ್ದೆ ನಾನು. ತುಂಬಾ ಕೂಗಿಸ್ಬಾರ್ದು, ಪಚಿ ಅನ್ನಂಗೆ ಬೆಂದರೆ ಅದಷ್ಟು ರುಚಿ ಅನಿಸೋದಿಲ್ಲ ಕಾಳು. ಸೊ 2 ಶಿಟ್ಟಿ ಕೂಗಿಸಿದ್ದೆ. ಆಮೇಲೆ ಮಿಕ್ಸಿ ಹಾಕಿರೋದನ್ನು ಕೂಡ ಅದಕ್ಕೆ ಸಾಂಬಾರಿಗೆಲ್ಲ ಹಾಕಿದ್ದೀನಿ, ಮಿಕ್ಸಿ ಮಾಡಿರೋದು. ಸೊ ಸಾಂಬಾರು ಈ ಥರ ಕಾಣ್ತಾ ಇದೆ. ಇದು ಕುದಿಬೇಕು, ಕುದ್ಮೇಲೆ ತುಂಬ ಚೆನ್ನಾಗಾಗುತ್ತೆ. ಈಗ ಕುದ್ದಿದೆ. ಈಗ ಈ ಥರ ನೊರೆ ಬಂದಿದೆ ಅಂದರೆ ಚೆನ್ನಾಗಿ ಕುದ್ದಿದೆ, ಸಾಂಬಾರು ಆಗ್ತಾ ಬಂದಿದೆ ಅಂತ. ಇದಕ್ಕೆ ಮುದ್ದೆ ಅಂದರೆ ಸಖತ್ತಾಗುತ್ತೆ, ಶೂಟ್ ಆಗುತ್ತೆ. ಬಟ್ ನಾನು ಮುದ್ದೆ ಮಾಡಲಿಲ್ಲ, ನನಗೆ ಮನೆಗೆ ಮೇಡು ಕೂಡ ಬರ್ತಾಯಿಲ್ಲ. ಸೊ ಹಾಗಾಗಿ ಹೆವಿ ಕೆಲಸ ಆಗ್ತಿರೋದ್ರಿಂದ ಮಧ್ಯಾಹ್ನ ಮುದ್ದೆ ಮಾಡಿದ್ರಾಯ್ತು ಅಂತ ಅನ್ನ ಸಾಂಬಾರು ಎಗ್ಗು ಬೆಳಗ್ಗೆಗೆ ಅಡುಗೆ ಇದು ಸಖತ್ತಾಗಿದೆ. ಇದು ಗಸೆ ಉಪ್ಪು ತುಪ್ಪ ನಾನು ಅನ್ನಕ್ಕೆ ಹಾಕಿರೋದು. ಅನ್ನ ಗಸೆಪು ತುಪ್ಪ ಕಲಿಸ್ಕೊಂಡ್ಬಿಟ್ಟು ಈ ಕಾಳಿನ ಸಾರು ಜೊತೆ ಬಿಸಿ ಅನ್ನ ಗಸೆಪು ತುಪ್ಪ ಉಣ್ತಾ ಇದ್ದರೆ ಎಷ್ಟು ಉಣ್ಬೇಕು ಅನಿಸ್ಬಿಡುತ್ತೆ. ಸಖತ್ ಪ್ರೋಟೀನ್ ಇರುತ್ತೆ ಕಾಳಲ್ಲಿ ಮತ್ತು ಎಗ್ಗಲ್ಲಿ.